Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನೋಡಿ, ಇವತ್ತು ನೀವು ಚನ್ನಪಟ್ಟಣ ಮತ್ತು ಕನಕಪುರ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿ ತಗೊಳ್ಳಿ. ನನ್ನ ರಾಜಕೀಯ ಅವಧಿ ಆಗ್ಬೋದು, ನಂತರ ಕುಮಾರಸ್ವಾಮಿ ಅವರ ಅವಧಿ ಆಗ್ಬೋದು, ನಾವಿಬ್ಬರು ರಾಜಕೀಯದಲ್ಲಿ ಪರಸ್ಪರ ವಿರೋಧ ಇದ್ದರೂ ಕೂಡ ಯಾರೊಬ್ಬರು ಪೊಲೀಸ್ ಸ್ಟೇಷನ್ನಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ನಮ್ಮ ವಿರೋಧಿಗಳ ಮೇಲೆ ಯಾವತ್ತೂ ದಾಖಲೆ ಮಾಡಿಲ್ಲ. ಒಂದೇ ಒಂದು ಉದಾಹರಣೆ ಚನ್ನಪಟ್ಟಣದಲ್ಲಿಲ್ಲ. ಆದರೆ ಕನಕಪುರದಲ್ಲಿ ನೂರಾರು ಇಂಥ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡಿ ವಿರೋಧಿಗಳನ್ನು ಬಗ್ಗು ಬಡಿತಕ್ಕಂಥ ಪ್ರಯತ್ನ, ಅವ್ರನ್ನ ಎಲ್ಲ ರೀತಿಯ ಟಾರ್ಚರ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕಳೆದ 30-40 ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಭಯ ಆಗೋದೇನಂತ ಅಂದರೆ ಕನಕಪುರ ಮಾಡಲಿ ಅಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂದರೆ ಏನು ಅಂತ ಅವರು ಸ್ಪಷ್ಟಪಡಿಸ್ಬೇಕು. ನೋಡಿ, ಚನ್ನಪಟ್ಟಣ ಸುಮಾರು 1,500 ವರ್ಷಗಳ ಹಿಂದಕ್ಕೆ ಹೋದರೆ ಗಂಗಾ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಅವತ್ತಿಂದನೂ ಕೂಡ ಚನ್ನಪಟ್ಟಣ ಎಲ್ಲ ರಂಗದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತಾ ಬಂದಿದೆ. ಚನ್ನಪಟ್ಟಣ ಇವತ್ತು ಒಂದು ಮಾಡೆಲ್ ತಾಲೂಕು. ಇಡೀ ಕರ್ನಾಟಕದಲ್ಲಿ ತಲಾವಾರು ಆದಾಯವನ್ನು ತಗೊಂಡ್ರೆ ನೀವು ಅತಿ ಹೆಚ್ಚು ಆದಾಯ ಇರ್ತಕ್ಕಂಥ ತಾಲೂಕಲ್ಲಿ ಚನ್ನಪಟ್ಟಣ ಒಂದು. ಚನ್ನಪಟ್ಟಣದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳು, ಮೈಕ್ರೋ ಫೈನಾನ್ಸ್, ಸಣ್ಣ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳು 55ರಿಂದ 60 ಇದೆ. ನಾನು ಎಲ್ಲ ಮಾಹಿತಿ ತಗೊಂಡಿದ್ದೀನಿ. ಚನ್ನಪಟ್ಟಣದಲ್ಲಿ 100ಕ್ಕೆ 100 ಭಾಗ ಆರ್ಥಿಕ ವಹಿವಾಟು ಬ್ಯಾಂಕ್ಗಳಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ. ಏನು ಹೆಣ್ಮಕ್ಳು ಸಾಲ ತೊಗೋಬೋದು, ಬೇರೆ ತೊಗೋಬೋದು. ಇವತ್ತು ಆರ್ಥಿಕವಾಗಿ ಅವರು ರೀಪೇಮೆಂಟ್ ಮಾಡಲಿಕ್ಕೆ ಸದೃಢವಾಗಿದೆ ಅಂತೇಳಿ ಬ್ಯಾಂಕ್ಗಳು ಇವತ್ತು ಬರ್ತಾಯಿವೆ. ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು, ಖಾಸಗಿ ಬ್ಯಾಂಕ್ ಆಗ್ಬೋದು, ಸಣ್ಣ ಫೈನಾನ್ಸ್ ಕಂಪ್ನಿಗಳಾಗ್ಬೋದು. ಇವತ್ತು ಚನ್ನಪಟ್ಟಣಕ್ಕೆ ಯಾಕಷ್ಟು ದಂಬಾಲಿ ಬಿದ್ದಿವೆ ಅಂದರೆ ಚನ್ನಪಟ್ಟಣದಲ್ಲಿ ಆರ್ಥಿಕವಾಗಿ ಜನ ಸದೃಢವಾಗಿದ್ದಾರೆ ಅಂತೇಳಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಚನ್ನಪಟ್ಟಣ ತಾಲೂಕಿನಾದಂಥ ನೀರಾವರಿ ಕ್ರಾಂತಿ. ಅದ್ರ ಮುಖಾಂತರ ಇವತ್ತು ಚನ್ನಪಟ್ಟಣ ಕನಕಪುರಕ್ಕೆ ಹೋಲಿಸ್ಕೊಂಡ್ರೆ ನಾವು ಭಾಳ ಮುಂದೆ ಇದ್ದೀವಿ. ಚನ್ನಪಟ್ಟಣದಲ್ಲಿ ಇವತ್ತು ನೀವು ಎಲ್ಲ ರೀತಿಯ ಈಗ ಏನು ಡಿ ಕೆ ಶಿವಕುಮಾರ್ ಅವರು ಹಗಲೊತ್ತು ಪ್ರವಾಸ ಮಾಡಿದ್ರೆ ಗೊತ್ತಾಗುತ್ತೆ ಚನ್ನಪಟ್ಟಣ ಇವತ್ತು ಯಾವ ಥರ ಹಸಿರು ನಾಡಾಗಿ ಸಮೃದ್ಧಿಯಾಗಿದೆ ಅಂತೇಳಿ. ನೂರಾರು ಕೆರೆ ಕಟ್ಟೆಗಳವೆ. ನೀವು ಇವತ್ತು ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ರೈತರ ಪರಿಸ್ಥಿತಿ ಅನುಕೂಲ ಆಗಿದೆ. ಆದರೆ ಇವತ್ತು ಕನಕಪುರದಲ್ಲಿ ಏನಾಗಿದೆ, ಕನಕಪುರದಲ್ಲಿ ನಾನೆಲ್ಲ ಮೊನ್ನೆ ಚುನಾವಣೆಯಲ್ಲಿ ಪ್ರವಾಸ ಮಾಡಿ ಬಂದೆ. ಜನಸಾಮಾನ್ಯರ ಬದುಕು, ಗ್ರಾಮೀಣ ಬದುಕು ಏನು ಅಭಿವೃದ್ಧಿ ಆಗಲಿಲ್ಲ. ಅವರು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಇವರ ಸುದೀರ್ಘ ರಾಜಕಾರಣದಲ್ಲಿದ್ದರೂ ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದರಲ್ಲಿ ಏನೇನು ಗೋಲ್ಮಾಲ್ ವಿಚಾರ ನನಗೆ ಪ್ರಸ್ತಾಪ ಮಾಡೋದಿಲ್ಲ. ಅದನ್ನು ಬಿಟ್ಟರೆ ಜನರ ಸಾಮಾನ್ಯರ ಬದುಕನ್ನು ಸುಧಾರಣೆ ಮಾಡಲಿಕ್ಕೆ ಇವರೇನು ಕ್ರಮ ತಗೊಂಡಿಲ್ಲ. ನಾವು ನೀರಾವರಿ ಮಾಡಿದ್ಮೇಲೆ ನಮ್ಮನ್ನು ಕಾಪಿ ಮಾಡೋ ಪ್ರಯತ್ನ ಮಾಡಿದ್ರು ಅವರು. ಆದರೆ ಇವತ್ತು ಇವರು 30-40 ವರ್ಷದ ಆಡಳಿತದಲ್ಲಿ ನಮ್ಮ ತಾಲೂಕು ಅವ್ರನ್ನ ಚನ್ನಪಟ್ಟಣಕ್ಕೆ ಕನಕಪುರಕ್ಕೆ ಚನ್ನಪಟ್ಟಣವನ್ನು ಕಂಪೇರ್ ಮಾಡೋದು ಬೇಡ. ನನಗೆ ಭಯ. ಯಾಕಂದರೆ ನೆನ್ನೆ ಅವ್ರು ಬಂದಾಗ ದೇವಸ್ಥಾನಗಳು ಹೋಗಲಿ, ನಮ್ಮ ತಾಲೂಕಲ್ಲಿ ಭಾಳ ದೇವಸ್ಥಾನಗಳಿವೆ, ನೂರಾರು ದೇವಾಲಯಗಳಿವೆ, ಭಾಳ ಪ್ರಸಿದ್ಧಿಯಾದಂಥ ದೇವಾಲಯಗಳಿವೆ, ಯಾತ್ರಾ ಸ್ಥಳ, ಭಕ್ತಾದಿಗಳು ಎಲ್ಲರೂ ಹೋಗ್ತಾರೆ. ಅದು ನಾವು ಯಾರನ್ನೂ ನಾವು ಪ್ರಶ್ನೆ ಮಾಡೋಷ್ಟಿಲ್ಲ. ಅದು ಧಾರ್ಮಿಕ ಹಕ್ಕು. ಆದರೆ ಅವರು ನಡೆದುಕೊಂಡಂಥ ರೀತಿ, ಚನ್ನಪಟ್ಟಣಕ್ಕೆ ಬರೋಕ್ಕೆ ಮೊದಲೇ ಚನ್ನಪಟ್ಟಣದ ಅಧಿಕಾರಿಗಳನ್ನ ಸಭೆನ ಬೆಂಗಳೂರಲ್ಲಿ ಕರೀತಾರೆ, ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ. ಒಂದು ಕೋಮಿನ 6,000 ಮತಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.